ಎಲ್ಲರಿಗೂ ನಮಸ್ಕಾರ. ಡೈರೆಕ್ಟ್ ಟಾಪಿಕ್ ಹೋಗ್ಬಿಡೋಣ ಬನ್ನಿ. ಇವತ್ತಿನ ಟಾಪಿಕ್ಕು ನಾವು ಮಾತ್ರೆ ತಗೊಂತೀವಲ್ಲ, ಅದು ನಮ್ಮ ಬಾಡಿಲಿ ಯಾವ ಥರ ಕೆಲಸ ಮಾಡುತ್ತೆ ಅಂತ ನೋಡಿ. ಈಗ ಸಪೋಸ್ ನಾವೀಗ ಒಂದು ಮಾತ್ರೆ ನುಂಗಿರ್ತೀವಿ. ಆ ಮಾತ್ರೆ ಏನಾಗುತ್ತೆ ಅಂದರೆ ಅನ್ನನಾಳದ ಮುಖಾಂತರ ಸೀದಾ ನಮ್ಮ ಹೊಟ್ಟೆಗೆ ಬರುತ್ತೆ. ನಮ್ಮ ಹೊಟ್ಟೆಲಿ ಏನಾಗ್ತಿರುತ್ತೆ ಅಂದರೆ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಸ್ಟ್ರಾಂಗ್ ಆ್ಯಸಿಡ್ ರಿಲೀಸ್ ಆಗ್ತಾನೆ ಇರುತ್ತೆ. ನಾವು ಯಾವಾಗ ಈ ಮಾತ್ರೆ ನುಂಗಿರ್ತೀವಲ್ವ, ಆ ಮಾತ್ರೆ ಮೇಲೆ ಈ ಸ್ಟ್ರಾಂಗ್ ಆ್ಯಸಿಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಎಲ್ಲ ಅದರ ಮೇಲೆ ಹ್ಯಾಕ್ಟ್ ಆಗಿಬಿಟ್ಟು ಆ ದೊಡ್ಡ ಮಾತ್ರೆ ಎಲ್ಲ ಸಣ್ಣ ಸಣ್ಣ ಮಾತ್ರೆ ಕಣಗಳಾಗಿ ಬದಲಾಗುತ್ತೆ. ಆ ಸಣ್ಣ ಸಣ್ಣ ಮಾತ್ರೆ ಕಣಗಳು ನೆಕ್ಸ್ಟು ನಮ್ಮ ಸಣ್ಣ ಕರಳಿಗೆ ಬರುತ್ತೆ. ಸಣ್ಣ ಕರಳಿಂದ ರಕ್ತನಾಳಕ್ಕೆ ಹೋಗುತ್ತೆ. ರಕ್ತನಾಳದಲ್ಲಿ ಏನಿರುತ್ತೆ, ರಕ್ತ ಇರುತ್ತಲ್ವ, ರಕ್ತ ಮುಖಾಂತರ ಸಂಚಲನ ಆಗ್ಬಿಟ್ಟು ಸೀದಾ ಲಿವರಿಗೆ ಬರುತ್ತೆ. ಯಕೃತ್ ಅಂತಾರಲ್ಲ ಲಿವರ್ಗೆ. ಈ ಲಿವರ್ದು ಏನು ಕೆಲಸ ಅಂದರೆ ನಮ್ಮ ಬಾಡಿಗೆ ಯಾವುದೇ ಕೆಮಿಕಲ್ಸ್ ಬರಲಿ ಆ ಕೆಮಿಕಲ್ಸ್ನೆಲ್ಲ ನಾಶಪಡಿಸೋದು. ಇದೇನು ಅನ್ಕೊಬಿಡುತ್ತೆ ಅಂದರೆ ನಾವು ಯಾವಾಗ ಮಾತ್ರೆ ನುಂಗಿರ್ತೀವಲ್ಲ, ಆ ಮಾತ್ರೆನೂ ಸಹ ಒಂದು ಕೆಮಿಕಲ್ ಅನ್ಕೊಬಿಟ್ಟು ಈ ಮಾತ್ರೆಗಳ ಕಣಗಳು ಸಹ ನಾಶಪಡಿಸ್ತಾ ಇರುತ್ತೆ. ಹಿಂಗೆ ನಾಶಪಡಿಸಿ, ಫಾರ್ ಎಕ್ಸಾಂಪಲ್ ಈಗ ಡೋಲೋ 650 ಅಂತ ಮಾತ್ರೆ ಕೇಳಿದ್ದೀರ, ಅದರಲ್ಲಿ 650 ಅಷ್ಟು ಕೆಮಿಕಲ್ಸ್ ಇರುತ್ತೆ. ಡೋಲೋ 650 ಅಂದರೆ ಇದೇನು ಮಾಡ್ಬಿಡುತ್ತೆ ಅಂದರೆ ನಮ್ಮ ಲಿವರು ಅದನ್ನು ಎಷ್ಟೊಂದು ಮಾತ್ರೆಗಳನ್ನು ನಾಶಪಡಿಸ್ಬಿಟ್ಟು ಅದರಲ್ಲಿ ಅರ್ಧಕ್ಕಿಂತ ಕಮ್ಮಿಯಷ್ಟು MGನ ಉಳಿಸ್ಕೊಳುತ್ತೆ. ಬಟ್ ಅಷ್ಟೇ ಸಾಕು ಅದು ಕೆಲಸ ಮಾಡೋದಕ್ಕೆ. ನೆಕ್ಸ್ಟ್ ಅದೆಷ್ಟು ಉಳಿದಿದೆಯೋ ಅಷ್ಟು ಮಾತ್ರೆ ಕಣಗಳೆಲ್ಲ ಮತ್ತೆ ನಮ್ಮ ರಕ್ತನಾಳಕ್ಕೆ ಎಂಟ್ರಿ ಆಗುತ್ತೆ. ನಿಮಗೆ ಗೊತ್ತು, ರಕ್ತನಾಳದಲ್ಲಿ ರಕ್ತ ಇರೋದ್ರಿಂದ ನಮ್ಮ ತಲೆಯಿಂದ ನಮ್ಮ ಪಾದದವರೆಗೂ ಆ ರಕ್ತ ಸಂಚಲನ ಆಗ್ತಾನೆ ಇರುತ್ತೆ. ಈಗ ನೆಕ್ಸ್ಟ್ ಕೆಲಸ ಏನು ಅಂದರೆ ಆ ಮಾತ್ರೆ ಕಣಗಳು ಹುಡುಕ್ಬೇಕು ಎಲ್ಲಿ ನಮಗೆ ನೋವಿದೆ ಅಂತ. ಆ ಮಾತ್ರೆ ಕಣಗಳಿಗೆ ಹೆಂಗೆ ಗೊತ್ತಾಗುತ್ತೆ ಇಲ್ಲೇ ನೋವಿದೆ ಅಂತ ಅಂದರೆ, ಆ ನೋವಾಗಿರೋ ಜೀವಕೋಶಗಳಿಂದ, ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ತಲೆನೋವು ಬಂದಿದೆ ಅಂದ್ಕೊಳ್ಳಿ, ತಲೆ ಹತ್ರ ಇರೋ ಜೀವಕೋಶಗಳಿಂದ ಒಂದು ಕೆಮಿಕಲ್ ರಿಲೀಸ್ ಆಗ್ತಿರುತ್ತೆ. ಆ ಕೆಮಿಕಲ್ ನೇಮೇ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಅಂತ. ತಲೆ ಹತ್ರ ಅಂತ ಅಲ್ಲ, ಯಾವುದೇ ನಮ್ಮ ದೇಹದಲ್ಲಿ ಯಾವುದೇ ಭಾಗಗಳಲ್ಲಿ ನೋವಾದ್ರೂ ಈ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಅನ್ನೋ ಕೆಮಿಕಲ್ ರಿಲೀಸ್ ಆಗ್ತಾನೆ ಇರುತ್ತೆ. ಈಗ ನೆಕ್ಸ್ಟು ಈ ಮಾತ್ರೆ ಕಣಗಳು ಗೊತ್ತಾಗುತ್ತೆ, ತಲೆ ಹತ್ರ ಇದು ನೋವಿದೆ ಅಂತ. ಏನು ಗೊತ್ತಾಗುತ್ತೆ ಅಂದರೆ ಆ ತಲೆ ಹತ್ರ ಇರೋ ಜೀವಕೋಶಗಳಿಂದ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ರಿಲೀಸ್ ಆಗ್ತಿರುತ್ತೆ. ಆವಾಗ ಆ ಮಾತ್ರೆ ಕಣಗಳೆಲ್ಲ ಹೋಗ್ಬಿಟ್ಟು ಏನು ಮಾಡುತ್ತೆ ಅಂದರೆ ಆ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಅನ್ನೋ ಕೆಮಿಕಲ್ನೆಲ್ಲ ನಾಶಪಡಿಸ್ಬಿಡುತ್ತೆ. ಯಾವಾಗ ಈ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಅನ್ನೋ ಕೆಮಿಕಲ್ನೆಲ್ಲ ನಾಶಪಡಿಸ್ಬಿಡುತ್ತೋ ಆವಾಗ ನಮಗೆ ಪೇಯ್ನ್ ಅನ್ನೋದು ಇರೋದಿಲ್ಲ. ನೆಕ್ಸ್ಟ್ ಈ ಕೆಲಸ ಎಲ್ಲ ಆದಮೇಲೆ ಮಾತ್ರೆ ಕಣಗಳೆಲ್ಲ ಉಳಿದಿರ್ತಾವಲ್ಲ ರಕ್ತದಲ್ಲಿ, ಅದು ಸೀದಾ ಏನು ಮಾಡಿಬಿಡುತ್ತೆ ಅಂದರೆ ನಮ್ಮ ಇನ್ನೊಂದು ಆರ್ಗನು ಕಿಡ್ನೀಸ್ ಎಲ್ಲ ಏನು ಮಾಡಿಬಿಡುತ್ತೆ, ಅದನ್ನೆಲ್ಲ ಫಿಲ್ಟರ್ ಮಾಡಿಬಿಟ್ಟು ಮೂತ್ರ ಫಾರ್ಮೇಷನ್ ಮಾಡಿಬಿಟ್ಟು ಅಂದರೆ ಯೂರಿನ್ ಫಾರ್ಮೇಷನ್ ಮಾಡಿಸ್ಬಿಟ್ಟು ಆ ಕೆಮಿಕಲ್ಸ್ನ ನಮ್ಮ ಯೂರಿನ್ ಮಾಡಬೇಕಾದ್ರೆ ಅದನ್ನೆಲ್ಲ ಆ ಕೆಮಿಕಲ್ಸ್ನ ಆ ಯೂರಿನ್ ಮುಖಾಂತರ ಹೊರಗಡೆ ಹಾಕುತ್ತೆ. ಅದಕ್ಕೆ ನೋಡಿ, ಸಪೋಸ್ ಈಗ ನೀವು ಮಾತ್ರೆ ನುಂಗಿದ ದಿನ ಯೂರಿನ್ನು ಡಾರ್ಕ್ ಯೆಲ್ಲೋ ಕಲರ್ ಇರುತ್ತೆ. ಏನಕ್ಕೆ ಅಂದರೆ ಆ ಯೂರಿನ್ನಲ್ಲಿ ಆ ಕೆಮಿಕಲ್ಸ್ ಇರುತ್ತೆ. ನೋಡಿ, ಈ ಮಾತ್ರೆ ತಗೊಳೋದಕ್ಕೂ ಸಹ ಅದರದ್ದೇ ಆದ ನೀತಿ ನಿಯಮಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಈಗ ಹೇಳಬೇಕು ಅಂದರೆ, ನಾವು ಆಲ್ಕೋಹಾಲ್ ಯಾವಾಗ ಕುಡ್ದಿರ್ತಾರಲ್ಲ ಆ ಟೈಮಲ್ಲಿ ಕೆಲವೊಂದು ಮಾತ್ರೆಗಳು ತಗೋಬಾರ್ದು. ಫಾರ್ ಎಕ್ಸಾಂಪಲ್ ಯಾವ್ದು ತಗೋಬಾರ್ದು ಅಂದರೆ ಈ ನಿದ್ದೆ ಮಾತ್ರೆಗಳು, ಆಮೇಲೆ ಕೆಲವೊಂದು ಆ್ಯಂಟಿಬಯೋಟಿಕ್ಸ್ ಇದೆಯಲ್ಲ ಅದನ್ನು ತಗೊಳಕ್ಕೆ ಹೋಗಬಾರ್ದು. ಆ್ಯಂಡ್ ಇನ್ನೂ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಈ ಖಾಲಿ ಹೊಟ್ಟೆಯಲ್ಲಿ ಕೆಲವು ಮಾತ್ರೆಗಳು ತಗೊತಾರೆ, ಅದು ಸಹ ಸಖತ್ ಡೇಂಜರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಖಾಲಿ ಹೊಟ್ಟೆಯಲ್ಲಿ ಯಾವ್ಯಾವ ಮಾತ್ರೆ ತಗೊಳಕ್ಕೆ ಹೋಗಬಾರ್ದು ಅಂದರೆ, ಒಂದು ಪೇಯ್ನ್ ಕಿಲ್ಲರ್ಸ್ ಅಂದರೆ ನೋವಿನ ಮಾತ್ರೆಗಳು, ಕೆಲವೊಂದು ಸ್ಟೀರಾಯ್ಡ್ಸ್ ಮಾತ್ರೆಗಳು, ಇವೆಲ್ಲ ಈ ಖಾಲಿ ಹೊಟ್ಟೆಯಲ್ಲಿ ತಗೊಳಕ್ಕೆ ಹೋಗಬಾರ್ದು. ಇನ್ನು ಯಾವ್ಯಾವ ಮಾತ್ರೆಗಳು ಕುಡ್ದಾಗ ತಗೊಳಕ್ಕೆ ಹೋಗಬಾರ್ದು, ಯಾವ್ಯಾವ ಮಾತ್ರೆಗಳು ಖಾಲಿ ಹೊಟ್ಟೆಯಲ್ಲಿ ತಗೊಳಕ್ಕೆ ಹೋಗಬಾರ್ದು ಅಂತ ನಿಮ್ಗೇನಾದರೂ ಗೊತ್ತಾಗಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ, ಅದನ್ನು ಸಹ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಇನ್ನೊಂದು ಏನು ಅಂದರೆ, ಸಪೋಸ್ ನಾವು ಈ ಎಕ್ಸ್ಪೈರ್ಡ್ ಆಗಿರೋ ಟ್ಯಾಬ್ಲೆಟ್ಸ್ ತಗೊಂಡ್ರೆ ನಮ್ಗೇನಾದ್ರೂ ತೊಂದರೆ ಆಗುತ್ತಾ ಅಂತ ನೋಡಿ. ಅದು ಹೇಳಬೇಕು ಅಂದರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಅಂದರೆ ಯಾವಾಗ ನಾವು ಟ್ಯಾಬ್ಲೆಟ್ ತಗೊತೀವೋ ಆ ಟ್ಯಾಬ್ಲೆಟ್ ಇರೋ ಡೋಸೇಜ್ನ ಆಲ್ಮೋಸ್ಟ್ ಅದು ನಮ್ಮ ಬಾಡಿ ಯೂಸ್ ಮಾಡ್ಕೊಳಲ್ಲ. ಏನಕ್ಕೆ ಅಂದರೆ ಅದು ನಮ್ಮ ಲಿವರು ಏನು ಮಾಡುತ್ತೆ ಅಂದರೆ ಎಷ್ಟೊಂದು ಕಣಗಳನ್ನ ಅದು ನಾಶಪಡಿಸುತ್ತೆ. ಈಗ ಸಪೋಸ್ ಹೇಳಿದ್ನಲ್ಲ, ನಾರ್ಮಲ್ ಆಗಿ ಡೋಲೋ 650 ಅಷ್ಟು, ಡೋಲೋ 650ನಲ್ಲಿ 650 mg ಅಷ್ಟು ಕೆಮಿಕಲ್ಸ್ ಇರುತ್ತೆ. ನಮ್ಮ ಲಿವರ್ ಏನು ಮಾಡುತ್ತೆ, ಅದನ್ನೆಲ್ಲ ನಾಶಪಡಿಸ್ಬಿಟ್ಟು ಅರ್ಧಕ್ಕಿಂತ ಕಮ್ಮಿ ಉಳಿಸ್ಕೊಂಡಿರುತ್ತೆ. ಬಟ್ ಅದೇನು ಅರ್ಧ ಉಳಿಸ್ಕೊಂಡಿರುತ್ತಲ್ಲ ಅಷ್ಟೇ ಸಾಕು ನಮಗೆ ವರ್ಕ್ ಮಾಡೋದಕ್ಕೆ. ಬಟ್ ಯಾವಾಗ ಈ ಎಕ್ಸ್ಪೈರ್ಡ್ ಆಗಿರೋ ಟ್ಯಾಬ್ಲೆಟ್ಸ್ ತಗೊಂಡಿರ್ತೇವೋ ಅದ್ರ ಆಲ್ರೆಡಿ ಎಷ್ಟೊಂದು MG ಅಷ್ಟು ನಾಶ ಆಗಿರುತ್ತೆ. ಸಪೋಸ್ ಈಗ ಡೋಲೋ 650 ಅಂದರೆ 650 ಎಷ್ಟು ಇರಲ್ಲ, 200 mg ಇರುತ್ತೆ ಅಂದ್ಕೊಳ್ಳಿ. ಅಂಥ ಟ್ಯಾಬ್ಲೆಟ್ಸ್ ನಾವು ತಗೊಂಡೋಗಿ ಏನಾಗುತ್ತೆ ಅಂದರೆ ಲಿವರು ಆಲ್ಮೋಸ್ಟ್ ಅದು ನಾವು ಏನು ತಗೊಂಡಿರ್ತೀವೋ ಅಷ್ಟು ನಾಶಪಡಿಸಿರುತ್ತೆ. ನಮ್ಗೆ ಉಳಿಯೋದೇ 0 mg. ಅದರಿಂದ ನಮಗೇನು ಯೂಸ್ ಆಗಲ್ಲ, ಅಂದರೆ ತಗೊಂಡ್ರೂ ಸಹ ಏನು ಎಫೆಕ್ಟ್ ತೋರಿಸಲ್ಲ. ಬಟ್ ನಮ್ಗೆ ಅದರಿಂದ ಪಾಯ್ಸನ್ ಥರ ಏನು ಕ್ರಿಯೇಟ್ ಆಗಲ್ಲ, ಅದರಿಂದ ನಮಗೇನು ಯೂಸ್ ಆಗಲ್ಲ ಅಷ್ಟೇ.
ಓಕೆ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಸಪೋಸ್ ನಿಮ್ಗೇನಾದ್ರೂ ಆಲ್ಕೋಹಾಲ್ ತಗೊಂಡಾಗ ಮಾತ್ರೆಗಳು ಯಾವ ತಗೋಬಾರ್ದು, ಖಾಲಿ ಹೊಟ್ಟೆಲಿ ಯಾವ ಮಾತ್ರೆಗಳು ತಗೋಬಾರ್ದು, ತಗೊಂಡ್ರೆ ಏನಾಗುತ್ತೆ ಅಂತ ನಿಮ್ಗೇನಾದ್ರು ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ. ಅಂಡ್ ನಂದಿನ್ನ ಸ್ಟಾರ್ಟಿಂಗ್ ಯೂಟ್ಯೂಬ್ ವಿಡಿಯೋಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊದಲಿಸ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕ್ಷಮೆ ಇರಲಿ.